ಗುರುಗಳೇ, ಹುಣ್ಣಿಮೆಯ ಮಾರನೇ ದಿನ ಬಹಳ ವಿಶೇಷವಾದ್ದು ಅಂತ ತಿಳಿಸ್ಕೊಡ್ತಾ ಇದ್ರೆ ಮುಂದುವರಿಸಿದ್ದಾರೆ ಗುರುಗಳೇ. ಯಾವುದೇ ಒಂದು ವ್ಯಸನಗಳಾದರೂ ಆಗಲಿ ನಾವು ಬಿಡಬೇಕು ಅಂತಂದಾಗ ಖಂಡಿತ ಇರ್ತಕ್ಕಂಥದ್ದು. ಸಾಕಷ್ಟು ಜನಕ್ಕೆ ಚಟ ಅನ್ನೋದು ಯಾರಿಗಿರಲ್ಲ, ಎಲ್ಲರಿಗೂ ಚಟ ಇರುತ್ತೆ. ಒಬ್ಬರಿಗೆ ದುಡ್ಡು ಖರ್ಚು ಮಾಡ್ತಕ್ಕಂಥ ಒಂದು ಚಟ, ಒಬ್ಬರಿಗೆ ಸಿಗರೇಟ್ ಸೇದೋ ಚಟ, ಗಂಡಸರಿಗಾದರೆ ಕುಡಿತದ ಚಟ, ಅಥವಾ ಕೆಲವರಿಗೆ ಸಾಲ ಮಾಡೋನು ಚಟನೇ. ಅವ್ರ ಹತ್ರ ದುಡ್ಡಿಸ್ಕೊಳ್ತಾರೆ, ಇವ್ರ ಹತ್ರ ದುಡ್ಡಿದ್ರು ಕೂಡ ದುಡ್ಡಿಸ್ಕೊಳ್ಳತಕ್ಕಂಥ ಚಟ. ಸಂಕಲ್ಪವನ್ನು ಮಾಡಿಕೊಂಡಾಗ ಹುಣ್ಣಿಮೆ ಆದ ಮೇಲೆ ಈ ರೀತಿಯಾಗಿ ಮಾಡಬಾರ್ದು. ನಿಮ್ಮ ಮನಸ್ಸಿಗೆ ಬಂದರೆ ಮಾತ್ರ ನಾನು ಹೇಳ್ತಾ ಇರೋದು. ಕೆಲವು ಬರೋದೇ ಇಲ್ಲ, ನಾವೇನು ಮಾಡೋಣ ಅವ್ರಿಗೆ. ಕೆಲವ್ರಿಗೆ ಕೆಟ್ಟದ್ದು ಮಾಡ್ತಾ ಇದ್ರು, ಅವ್ರಿಗೆ ಇದು ಕೆಟ್ಟದ್ದು ಮಾಡ್ತಾ ಇದೆ ಅಂತ ಮನಸ್ಸಿಗೆ ಬರದೇ ಇರೋದಲ್ಲ. ಚಂದ್ರನ ಆಧಿಪತ್ಯದಲ್ಲಿ ಕೆಲವು ಅತಿ ಘೋರವಾಗಿರ್ತಕ್ಕಂಥ ಮನಸ್ಥಿತಿ ಬರುತ್ತೆ. ಚಂದ್ರನ ಆಧಿಪತ್ಯ ಇರತಕ್ಕಂಥದ್ದು ಅತಿ ವಿನಮ್ರತೆಯಿಂದ ಇರತಕ್ಕಂಥ ಮನಸ್ಥಿತಿನೂ ಬರುತ್ತೆ. ಕೆಲವೊಂದು ಮಧ್ಯದಲ್ಲಿ ಬರ್ತಕ್ಕಂಥ ಮನಸ್ಥಿತಿಗಳು ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ಮಧ್ಯದ ಮನಸ್ಥಿತಿಲಿ ಬಂತು ಅಂತಂದರೆ ಆ ಕಡೆ ನಮಗೆ ಒಳ್ಳೆಯದೂ ಇಲ್ಲ, ಈ ಕಡೆ ನಮಗೆ ಕೆಟ್ಟದೂ ಇಲ್ಲ ಅಂತ ಬರ್ತಕ್ಕಂಥ ಒಂದು ವಿಚಾರ ಬರುತ್ತೆ. ಆ ವಿಚಾರದಲ್ಲಿ ನಾವು ಏನು ಹೇಳ್ತೀವಿ, ಅವ್ರಿಗೆ ಸರಿ ತಪ್ಪುಗಳು ಗೊತ್ತಾಗುತ್ತೆ. ಒಂದು ಕಡೆ ಫುಲ್ಲು ನಮಗೆ ಒಳ್ಳೇದು ಯಾವುದು ಅಂತ ಗೊತ್ತು ಅನ್ನೋರಿಗೆ ಏನು ಹೇಳೋದು ಬೇಕಾಗಿಲ್ಲ. ನಾವು ಇನ್ನೊಂದು ಕೆಟ್ಟದ್ದು ಯಾವುದು, ನಾವು ಕೆಟ್ಟದಲ್ಲೇ ಇರ್ತೀವಿ ಅನ್ನೋರಿಗೆ ಅವ್ರು ಹೇಳಿದ್ರು ಪ್ರಯೋಜನ ಇಲ್ಲ. ಈ ಮೈದಲ್ಲಿ ಗೊಂದಲದಲ್ಲಿ ಇರ್ತಕ್ಕಂಥವ್ರಿಗೆ ನಾನು ಪರಿವರ್ತನೆ ಆಗಬೇಕು ಅನ್ನೋರಿಗೆ ಈ ಒಂದು ಹುಣ್ಣಿಮೆಯ ನೆಕ್ಸ್ಟ್ ಡೇ ಬಹಳ ಹೆಲ್ಪ್ ಆಗುತ್ತೆ. ತಗೊಳ್ಳೋಣ. ಹಲೋ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ನಾನು ಶಿವಮೊಗ್ಗದಿಂದ ಪ್ರಾರ್ಥಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೆ. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ನಾನು ಪ್ರಶ್ನಾಶಾಸ್ತ್ರ ಗೊತ್ತೀನಿ ಮೇಡಮ್. ಓಕೆ, 1 ರಿಂದ 249 ಸಂಖ್ಯೆಗಳಲ್ಲಿ ಒಂದನ್ನು ನೀವು ಪಿಕ್ ಮಾಡಿ. 6 ನಂಬರ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ ಮೇಡಮ್. ಪ್ರಶ್ನೆ ಕೇಳಿ. ಪ್ರಶ್ನೆ, ಮನೆ ಕಟ್ಟಬೇಕಂತ ಇದೀವಿ, ಒಂದಲ್ಲ ಒಂದು ಅಡಚಣೆಗಳು ಬರ್ತಾನೆ ಇದಾವೆ, ಯಾಕೆ ಯಾವಾಗ ಆಗ್ಬಹುದು ಅಂತ. ಈಗ ಬುಧ ದಶೆನಲ್ಲಿ ಪ್ರಶ್ನೆ ಕೇಳಿದಿರ. 2027 ಚಂದ್ರ ಭುಕ್ತಿ, ಬುಧ ಮತ್ತೆ ಚಂದ್ರನ ಕಾಂಬಿನೇಷನ್ ಹೋಗೋಣ. ಚಂದ್ರ ಮತ್ತೆ ಬುಧ 3 ಬರ್ತಾ ಇದೆ, ಚಂದ್ರ 4 8. ನಿಮಗೆ ಬರ್ತಕ್ಕಂತ ಒಂದು ಏನು ಜನಗಳಿರ್ತಾರಲ್ಲ, ಅವ್ರ ಹತ್ರ ಸಮಾಧಾನ ಆಗ್ತಾ ಇಲ್ಲ. ದುಡ್ಡಿನ ವಿಚಾರದಲ್ಲಿ ಏನು ತೋರಿಸ್ತಾ ಇಲ್ಲ. ಇಲ್ಲಿ ದುಡ್ಡಿನ ಸಮಸ್ಯೆ ಏನೂ ಇಲ್ಲ, ಜಾಗದ ಸಮಸ್ಯೆ ಏನೂ ಇಲ್ಲ, ಕಟ್ಟೋ ಸಮಸ್ಯೆನೂ ಇಲ್ಲ. ಯಾರು ಅಲ್ಲಿ ನಿಮ್ಮ ಯಜಮಾನರಾಗಿರ್ಬೋದು, ಇನ್ನೊಬ್ಬರಾಗಿರೋದು ನಿರ್ಣಯವನ್ನ ತಗೊಳ್ತಾ ಇಲ್ಲ ಅಂತ ಬರ್ತಾ ಇದೆ ಪ್ರಶ್ನಾಶಾಸ್ತ್ರ. ನಿರ್ಣಯ ಇಲ್ಲ. ಯಾಕಂದ್ರೆ ಯಾವುದೇ ಮನೆಗೆ ನಾವು ನಿರ್ಣಯ ಮಾಡಬೇಕು ಅಂತಂದ್ರೆ 4th ಕಸ್ಪ್ ನೋಡ್ತೀವಿ. 4ನೇ ಕಸ್ಪು 4 ಅಂತ ತೋರಿಸಿದಾಗ ಡೆಫಿನೆಟ್ಲಿ ಮನೆ ಕಟ್ಟುವ ಯೋಗ ಇದೆ ಅಂತ ತೋರಿಸ್ತಾ ಇದೆ. ಮನೆ ಕಟ್ಟಬಹುದು. 10 ಅಂತಂದಾಗ ಅಲ್ಲಿ ಯಾರೋ ಒಬ್ರು ಅಧಿಕಾರ, ನಿಮ್ಮ ಮನೆಯಲ್ಲಿ ಯಾರು ಕಟ್ತಾರೆ, ಈಗ ಅಣ್ಣ ಕಟ್ಬೋದು, ಗಂಡ ಕಟ್ಬೋದು, ಅಥವಾ ತಂದೆ ಮಾಡ್ಕೊಡ್ಬೋದು. ಅವರು ಇಲ್ಲಿ ಫೋಕಸ್ ಅಲ್ಲಿ ಇಲ್ಲ. ಅವರ ಫೋಕಸ್ ನಿರ್ಣಯ ಮಾಡೋದೇ ಖಂಡಿತ ಆಗುತ್ತೆ. ಈಗ ಅವ್ರು ಮಾಡಬೇಕು, ಏನ್ ಮಾಡೋದು ಅನ್ನೋದು 2ನೇ ಪ್ರಶ್ನೆ ಬಂದಾಗ, ಸೂರ್ಯನ ಆಧಿಪತ್ಯದಲ್ಲಿ 10-6 ಬಂದಾಗ ಯಾರು ನಿಮ್ಮ ಮನೆಯಲ್ಲಿ ಕಟ್ಟಬೇಕು ಅಂತ ಮುಂದುವರೆದ ಆಗಿರುತ್ತೋ ಅವರ ಹೆಸರಲ್ಲಿ ಅವರಿಗೆ ಗೋಧಿಯನ್ನ ನಿವಾಳಿಸ್ಬಿಟ್ಟು ಒಂದು 500 ಗ್ರಾಮ್ ಅಥವಾ 1 kg ಪರವಾಗಿಲ್ಲ, 3 ಪ್ಯಾಕೆಟ್ ಆ ವ್ಯಕ್ತಿಗೆ ನಿವಾಳಿಸಿ 3 ವಾರ ಅಥವಾ 4 ವಾರ ಕೊಟ್ಟು ಮನಸ್ಥಿತಿ ಬದಲಾಗುತ್ತೆ. ಮನಸ್ಥಿತಿ ಬದಲಾದಾಗ ಪರಿಸ್ಥಿತಿ ಬದಲಾಗುತ್ತೆ, ಒಳ್ಳೆದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಹುಣ್ಣಿಮೆಯ ಮಾರನೇ ದಿನ ಬಹಳ ವಿಶೇಷ ದಿನ ಅಂತ ಹೇಳ್ತಾ ಇದ್ರೆ ಮುಂದುವರಿಸಿ ಗುರುಗಳೇ. ಹಾಗೆ ಈ ಹುಣ್ಣಿಮೆಯ ನೆಕ್ಸ್ಟ್ ಡೇ ನಾನು ಆವಾಗಲೇ ಹೇಳಿದೆ ಏನೇನೆಲ್ಲ ಮಾಡಬೇಕು ಅಂದ್ರೆ. ಈ ಶುಕ್ರ ಆಕ್ಟಿವೇಟ್ ಮಾಡಬೇಕು ಅಂತಂದ್ರೆ ಅಡಿಗೆ ಮನೆ, ಸೌತ್ ಈಸ್ಟ್ ಅಂತ ನಾವೇನು ಹೇಳ್ತೀವಿ, ಆ ಸೌತ್ ಈಸ್ಟ್ ಕಾರ್ನರ್ ಇರ್ತಕ್ಕಂಥ ಹುಳ ಹಿಡಿದಿರ್ತಕ್ಕಂಥದ್ದು, ಹಳೆಯ ಈ ಹಪ್ಪಳ, ಸಂಡಿಗೆ, ಇವೆಲ್ಲ ಶುಕ್ರನ ಕಾರಕಗಳು. ಹುಳ ಹಿಡಿದಿದೆ, ಹಳೇದಾಗಿದೆ, ಯೂಸ್ ಮಾಡ್ತಾ ಇಲ್ಲ. ಹಾಗೆ ಉಪ್ಪಿನಕಾಯಿ, ಹಾಗೆ ಅಕ್ಕಿ ಏನಾದ್ರು ಬೂಸ್ಟ್ ಬಂದಿದ್ರೆ ಇವತ್ತಿನ ದಿವಸ ಇಮಿಡಿಯೇಟ್ ಆಗಿ ನಾಳೆ ತೆಗೋಣ, ನಾಡಿದ್ದು ತೆಗೋಣ ಅನ್ನೋ ಬದಲು ಇವತ್ತು ವಿಶೇಷವಾಗಿ ಸೋಮವಾರ ದಿವಸ ತೆಗೆದ್ರೆ ಶುಕ್ರನ ಒಂದು ಬಲ ಜಾಸ್ತಿ ಆಗುತ್ತೆ, ಹಣದ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಸೊ ಹುಣ್ಣಿಮೆಯ ನೆಕ್ಸ್ಟ್ ಡೇ ಬಂದಿದೆ, ಇವತ್ತು ಯಾರು ಮಿಸ್ ಮಾಡಬೇಡಿ. ಯಾವುದೇ ಒಂದು ಪದಾರ್ಥ, ನಿಮ್ಮ ಬಟ್ಟೆ ಇರ್ಬೋದು, ಅಡುಗೆ ಮನೆಯಲ್ಲಿರ್ತಕ್ಕಂಥ ನಿಮಗೆ ಉಪಯೋಗಕ್ಕೆ ಬಾರದೇ ಇರತಕ್ಕಂಥದ್ದನ್ನು ನಾನು ವೇಸ್ಟ್ ಅಂತ ನಾವು ಕರಿತೀವಿ. ವೇಸ್ಟ್ ಅಂದರೆ ಯಾವುದು, ನೀವು ಉಪಯೋಗಿಸಿಲ್ಲ,
ಅದು ಇನ್ನೊಬ್ರಿಗೆ ಉಪಯೋಗಕ್ಕೂ ಬರ್ತಾ ಇಲ್ಲ, ಅಥವಾ ಅದನ್ನ ಉಪಯೋಗಕ್ಕೆ ಮಾಡೋಕ್ಕೆ ನಮಗೆ ಮನಸ್ಸಿಲ್ಲ, ಬೇರೆಯವರು ಉಪಯೋಗಿಸ್ಕೋಬಹುದು ಅನ್ನೋ ಈ ಒಂದು ಸಮತೋಲನವಾಗಿರ್ತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಬರ್ತಕ್ಕಂಥ ಒಂದು ವಿಚಾರ ಇವತ್ತು ಡಿಸ್ಕಾರ್ಡಿಂಗ್ ಡೇ ಅಂತ ನಾವು ಕರಿತೀವಿ. ಬರೀ ಇವತ್ತೇನೆ ಸರ್ ಅಂತಂದ್ರೆ ನೋ, ಹುಣ್ಣಿಮೆಯಾಗಿ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಏನಾದ್ರು ನಾವು ಕೊಡಬೇಕು ಅಂತಂದಾಗ ಕ್ಷೀಣದಲ್ಲಿ ಕೊಡಬೇಕು, ವೃದ್ಧಿಯಲ್ಲಿ ಕೊಡಬಾರ್ದು. ಇದನ್ನ ತಲೆಲಿಟ್ಕೊಳ್ಳಿ. ಅದರಲ್ಲಿ ಕ್ಷೀಣ ಹುಣ್ಣಿಮೆಯಾಗಿ ನೆಕ್ಸ್ಟ್ ಡೇ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಡೌನ್ ಜಾಸ್ತಿ ಇರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಕಾಲ ಹೋಗ್ತಾ 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 ಆಮೇಲೆ ಬೇರೆ ಅದು. ಹುಣ್ಣಿಮೆಯಾಗಿ ನೆಕ್ಸ್ಟ್ ಡೇನೆ ಇಟ್ ವಿಲ್ ಸ್ಟಾರ್ಟ್ ಡಿಕ್ರೀಸಿಂಗ್. ಆ ಸ್ಟಾರ್ಟಿಂಗ್ ನಾವು ಕೊಟ್ಬಿಟ್ರೆ ಫುಲ್ಫಿಲ್ಲಿಂಗಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಸೊ ಈ ಒಂದು ವಿಚಾರದಲ್ಲಿ ಬಟ್ಟೆ ಆದ್ರೂ ಆಗಿರ್ಬೋದು, ಅಡಿಗೆ ಮನೆಯಲ್ಲಿರ್ತಕ್ಕಂಥ ಪದಾರ್ಥ ಆಗಿರ್ಬೋದು, ಅಥವಾ ಮಿಕ್ಕೋಗಿರ್ತಕ್ಕಂಥ ಯಾವುದೇ ನಿಮ್ಮ ವಸ್ತುಗಳಿರ್ಬೋದು, ಇವತ್ತಿನ ಡಿಸ್ಕಾರ್ಡ್ ಮಾಡ್ತಕ್ಕಂಥ ದಿವಸ. ಶುಕ್ರನನ್ನ ಆಕ್ಟಿವೇಟ್ ಮಾಡಿ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥದ್ದು, ನೀಟಾಗಿ ಇಟ್ಕೊಡ್ತಕ್ಕಂಥದ್ದು ನಿಮಗೆ ಶ್ರೇಯಸ್ಸನ್ನು ತಂದುಕೊಡುತ್ತೆ ಅಂತ ಹೇಳಿ ಒಂದು ಸಣ್ಣ ಟಿಪ್ಸ್ ಇವತ್ತು ಕೊಟ್ಟಿದ್ದೀನಿ. ಓಕೆ ಗುರುಗಳೇ, ವೀಕ್ಷಕರೇ, ಗುರುಗಳ ನೇತೃತ್ವದಲ್ಲಿ 65,000 ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಸುಲಭವಾಗಿ 15 ದಿನಗಳಲ್ಲಿ ಕಲ್ತ್ಕೊಂಡಿದ್ದಾರೆ. ನಿಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ಖಂಡಿತವಾಗಿ ಗುರುಗಳನ್ನ ನೇರವಾಗಿ ಭೇಟಿ ಮಾಡಬಹುದು. ಅವರ ನಂಬರ್ ಡಿಸ್ಪ್ಲೇ ಇದೆ. ನೀವು ಆಸಕ್ತಿ ಇದ್ರೆ ಕ್ಲಾಸ್ಗೆ ಜಾಯಿನ್ ಆಗಬಹುದು. ಇದೇ ಫೆಬ್ರವರಿ 10ರಿಂದ 111ನೇ ಬ್ಯಾಚ್ ಆರಂಭವಾಗ್ತಿದೆ ಅಂತ ಹೇಳ್ತಾ, ನಾನು ಮೊದಲೇ ಹೇಳಿದಾಗೆ ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲ್ತಿದ್ದಾರೆ. ಅದರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಏನಂತ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಹಲೋ, ನಮಸ್ತೆ ಎಲ್ರಿಗೂ. ನಾನು ನಕ್ಷತ್ರನಾದಿ ಸ್ಟೂಡೆಂಟ್. ನಾನು 86 ಬ್ಯಾಚ್ ಅಲ್ಲಿ ನಾನು ಕ್ಲಾಸ್ ಕಲ್ತಿದ್ದು. ನನಗೆ ಮೊದಲೇ ಸ್ವಲ್ಪ ಗ್ರಹ ನಕ್ಷತ್ರಗಳ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಅಲ್ಪ ಸ್ವಲ್ಪ ಇತ್ತು. ಇನ್ನು ಸ್ವಲ್ಪ ತಿಳಿಬೇಕು, 15 ದಿನದಲ್ಲಿ ಹೇಳ್ಕೊಡ್ತಾರೆ ಅಂದಿದ್ದಕ್ಕೆ ಅದು ಕ್ಯೂರಿಯಾಸಿಟಿ ಇತ್ತು. ಫಸ್ಟ್ ನಾನು ನಂಬಿರ್ಲಿಲ್ಲ ಇದನ್ನ, ಬಟ್ ಅದನ್ನ ಏನಿದೆ ಅಂತ ನೋಡೋಕೆ ಅಂತ ಬಂದೆ. ಗುರುಜಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬಾ ಇಷ್ಟ ಆಗುತ್ತೆ, ನಕ್ಕೊಂತ ಹೇಳ್ಕೊಡ್ತಾರೆ, ನಾವು ಕಲಿಬಹುದು ಎಲ್ರು. ಇದ್ರಲ್ಲಿ ಅಂಥದ್ದು ಏನಿದೆ ಅಂತ ಅನ್ನೋದಕ್ಕಿಂತ ಯಾವ್ದು ಜಾದು ಏನು ಮಾಡಲ್ಲ. ಇಲ್ಲಿ ಏನಿರುತ್ತೆ ಅದನ್ನಷ್ಟೇ ಹೇಳ್ತಾರೆ. ನಮ್ದು ನಾವು ಹುಟ್ಟಿದ್ದು ಡೇಟ್ ಇದೆಲ್ಲ ತಗೊಂಡು ನೋಡಿದಾಗ ಅದರಲ್ಲಿ ಏನ್ ಬರುತ್ತೆ ಏನು ನಾವು ತಿಳ್ಕೊಂಡ್ಬಿಟ್ಟು ಅದನ್ನ ಹೇಗ್ ಮಾಡ್ಬೇಕಪ್ಪ ಅಂತಂದ್ರೆ ಏನೋ ಜಾದು ಆಗ್ಬಿಡುತ್ತೆ ಅನ್ನಂಗಿಲ್ಲ. ಅದ್ರಲ್ಲಿ ಇರೋದಷ್ಟೇ ಹಿಂಡು ಕೊಡ್ತಾರೆ ಅಷ್ಟೇನೆ. ಆ ಹಿಂಡು ನೋಡ್ಕೊಂಡು ನಮ್ ಜೀವನ ಹೇಗ್ ಮುಂದುವರಿಸ್ಬೇಕು, ನಾವು ಯಾವ ತರ ಮುಂದೋಗ್ಬೇಕು ಅಂತ ಅನ್ನೋದಷ್ಟೇ ಇರುತ್ತೆ ಅದ್ರಲ್ಲಿ. ಅದ್ ನೋಡಿ ಜೀವನ ಮಾಡ್ಬೇಕು. ಯಾವ್ದು ಚೋಮಂತ್ರಗಾಳಿ ಅಂತ ಬರಲ್ಲ. ದಾನ ಇದೆಲ್ಲ ಹೇಳ್ಕೊಡ್ತಾರೆ, ಕಲಿಬಹುದು. ಮತ್ತೆ ದಾನ ಇದು ಎಲ್ಲ ಕಾಳು ಇವನ್ನೆಲ್ಲ ಹೇಳ್ಕೊಡ್ತಾರೆ. ಕಾಳುಗಳು ದಾನ ಮಾಡ್ಲಿಕ್ಕೆ ಅಂತ ಯಾವ್ದು ಖರ್ಚೇನು ಇರೋದಿಲ್ಲ, ಕಲಿಬಹುದು. ತುಂಬಾ ಚೆನ್ನಾಗಿದೆ, ಕಲೀರಿ, ಒಳ್ಳೇದಾಗುತ್ತೆ. ನಮ್ ಜೀವನದ ಬಗ್ಗೆ ನಾವು ಅರ್ಥ ಮಾಡ್ಕೊಂಡು ಜೀವನ ಮಾಡ್ಲಿಕ್ಕೆ ಒಂದು ಹಿಂಡು ಕೊಡುತ್ತೆ. ಆ ಹಿಂಡನ್ನ ತಗೊಂಡು ನಮ್ ಜೀವನನ ಸುಗಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಇದೊಂದು ಒಳ್ಳೆ ಮಾರ್ಗ. ಚೆನ್ನಾಗಿ ಹೇಳ್ಕೊಡ್ತಾರೆ ಗುರುಜಿದ್ದು. ಆಲ್ ದ ಬೆಸ್ಟ್. ಎಲ್ಲ ಜ್ಯೋತಿಷ್ಯ ಕಲಿಯೋದ್ರಿಂದ ಎಷ್ಟು ಉಪಯೋಗಗಳಿದೆ ಅಂತ ಅವರ ನೇತೃತ್ವದಲ್ಲಿ ಕಲಿತಂತಹ ವಿದ್ಯಾರ್ಥಿ ತಿಳಿಸ್ಕೊಡ್ತಾ ಇದ್ರು. ನಿಮಗೆ ಆಸಕ್ತಿ ಇದ್ರೆ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಗುರುಗಳೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು